ನಾಳೆ ಕೇಸ್ ರೀಟ್ರಯಲ್ ಆಗಿ ಒರಿಜಿನಲ್ ಸ್ವಾಬ್ ಇಲ್ಲಪ್ಪ, ಅದು ಬಿಟ್ಟು ಅದರ್ ಡಾಕ್ಯುಮೆಂಟ್ಸ್, ಸಾಂದರ್ಭಿಕ ಸಾಕ್ಷಿ, ಮಹಾಜರು ಮಾಡಿದಂತ ವಿಡಿಯೋ, ಈ ಎಲ್ಲ ಆ ಪಂಚರು ಎಲ್ಲ ಮಹಾಜರು ಸಾಕ್ಷಿಗಳನ್ನು ಇಟ್ಕೊಂಡು ಪುನಃ ರೀಟ್ರಯಲ್ ಮಾಡಿದ್ರೆ, ನಾನೊಬ್ಬ ಪ್ರಸನ್ನ ಕುಮಾರ್ ಅಂತಹ ಒಬ್ಬ ಒಳ್ಳೆಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆಲಸ ಮಾಡಿದ್ರೆ ನಾಡಿದ್ದು ಸಂತೋಷ್ ರಾವಿಗೆ ಗಲ್ಲು ಶಿಕ್ಷೆಯನ್ನ ಯಾವುದೇ ಜಡ್ಜ್ ಕೊಡ್ತಾರೆ. ನನ್ನ ಒಪಿನಿಯನ್. ನಮ್ಮ ವಸಂತ್ ಗಿಳಿಯಾರಿ ಹೇಳ್ತಾ ಇದ್ದಾರೆ, ಸಂತೋಷ್ ರಾವಿ ಅತ್ಯಾಚಾರಿ, ಸಂತೋಷ್ ರಾವೆ ಕೊಲೆಗಾರ. ತನಿಖೆ ನಡೆಸಿದ್ರೆ ಸಂತೋಷ್ ರಾವನ್ನ ಗಲ್ಲಿಗೇರಿಸಬೇಕಾಗುತ್ತೆ. ಪ್ರಾಮಾಣಿಕವಾದಂತಹ ಒಬ್ಬ ಅಧಿಕಾರಿಯ ಕೈನಲ್ಲಿ ನೀವು ತನಿಖೆ ಮಾಡಿಸಿ, ಪ್ರಸನ್ನ ಕುಮಾರ್ ಎಂಬ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಈ ಕೆಲಸವನ್ನ ವಹಿಸಿ, ಸಂತೋಷ್ ರಾವ್ನ ಮುಖವಾಡ ಬಯಲಾಗುತ್ತೆ ಅಂತೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ನಿಂತ್ಕೊಂಡು ಮಾತನಾಡುವಂತಹ ವಸಂತ್ ಗಿಳಿಯಾರವರು ಇಂತಹ ಆರೋಪ ಮಾಡ್ತಾ ಇದ್ದಾರೆ. ಸಂತೋಷ್ ರಾವ್ ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ನನ್ನ ಮೇಲೆ ಏನು ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿದರೆ ನನಗೆ ನಷ್ಟ ಆಗಿದೆ, ನನಗೆ ನ್ಯಾಯ ಬೇಕು ಅಂತೇಳಿ ಸಂತೋಷ್ ರಾವ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ವಸಂತ್ ಗಿಳಿಯಾರ್ ಅವರೇ, ನಿಮ್ಮಲ್ಲಿ ದಾಖಲೆಗಳು ಇದ್ದರೆ, ನೀವು ಹೇಳ್ತಾ ಇರುವಂತಹ ದಾಖಲೆಗಳು ನಿಮ್ಮಲ್ಲಿ ಇದ್ದರೆ, ಪೂರಕವಾದಂತಹ ದಾಖಲೆಗಳಿದ್ದರೆ, ಸಂತೋಷ್ ರಾವನ್ನ ಗಲ್ಲಿಗೆ ಹಾಕುವಂತಹ ದಾಖಲೆಗಳು, ಸಾಕ್ಷಿಗಳು ನಿಮ್ಮ ಹತ್ರ ಇದ್ದರೆ, ದಯಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ. ಕುಸುಮಾವತಿಯವರು ನಮ್ಮ ಮಗಳಿಗೆ ನ್ಯಾಯ ಕೊಡಿಸ್ಬೇಕು, ನ್ಯಾಯ ಸಿಗಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಮೆಟ್ಲೆತ್ತಿದ್ದಾರೆ. ನೋಟಿಸ್ ಜಾರಿ ಆಗಿದೆ, ಎಲ್ಲವೂ ಆಗ್ತಾ ಇದೆ. ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟಿನಲ್ಲಿ ಸಾಕ್ಷಿಗಳಿಗೆ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇಂತಹ ಸಮಯದಲ್ಲಿ ಏನು ಟಿವಿ ಚಾನಲ್ಗಳಿಗೆ ನೀವು ಕೊಡ್ತಾ ಇರುವಂತಹ ಹೇಳಿಕೆ, ಕೊಟ್ಟಿರುವಂತಹ ಹೇಳಿಕೆ, ದಯಮಾಡಿ ಇದು ಗಂಭೀರವಾದಂತಹ ವಿಚಾರ. ಸೌಜನ್ಯನ ಯಾರು ಅತ್ಯಾಚಾರ ಮಾಡಿದ್ದಾರೆ, ಯಾರು ಬರ್ಬರವಾಗಿ ಕೊಂದಾಕಿದ್ದಾರೆ, ಅದು ಸಂತೋಷ್ ರಾವೇ ಆಗಿರಲಿ, ಮತ್ಯಾರೇ ಆಗಿರಲಿ, ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ ಒಂದು ಕೋರ್ಟ್ ಆದೇಶದಲ್ಲಿದೆಯಲ್ಲ, ಸಂತೋಷ್ ರಾವ್ ಜೊತೆ ಮತ್ಯಾರ್ಯಾರಿದ್ರು ಎಲ್ಲವೂ ಹೊರಗಡೆ ಬರಲಿ. ನಿಮ್ಮ ಹತ್ರ ಇರುವಂತಹ ದಾಖಲೆಗಳು, ಸತ್ಯಶೋಧನಾ ವರದಿ ಮತ್ತು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್, ಈ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಇವತ್ತು ಕೊಡಿ. ಸ್ಯಾಟಲೈಟ್ ಚಾನಲಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀರಿ, ಮಾತನಾಡುವುದಲ್ಲ ಈಗ ನೀವು ಮಾಡಬೇಕಾಗಿರೋ ಕೆಲಸ. ಸುಪ್ರೀಂ ಕೋರ್ಟ್ಗೆ ಹೋಗಿ ಆ ದಾಖಲೆಗಳನ್ನು ಕೊಡಿ, ಇಲ್ಲಾಂದರೆ ನಿಮಗೆ ನೀವೇ ದ್ರೋಹ ಮಾಡ್ಕೊಳ್ತಾ ಇರುವಂಥದ್ದಾಗುತ್ತೆ. ನಿಮಗೆ ನೀವೇ ದ್ರೋಹ ಮಾಡ್ಕೊಳ್ತಾ ಇದ್ದೀರಿ. ಸಂತೋಷ್ ರಾವೆ ಅತ್ಯಾಚಾರಿ, ಸಂತೋಷ್ ರಾವೆ ಕೊಲೆಗಡಕ ಅಂತಂದರೆ ನಿಮ್ಮ ಹತ್ರ ದಾಖಲೆಗಳಿತ್ತು ಅಂತಂದರೆ ನೀವು ಸುಪ್ರೀಂ ಕೋರ್ಟ್ಗೆ ಕೊಡಬೇಕು. ಇಲ್ಲಾಂದರೆ ಸಂತೋಷ್ ರಾವು ಎಲ್ಲರನ್ನೂ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ. ವಸಂತ್ ಗಿಳಿಯಾರು ಸಹ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ. ವಸಂತ್ ಗಿಳಿಯಾರು ಯಾರನ್ನೋ ರಕ್ಷಣೆ ಮಾಡೋದಕ್ಕೆ ಸಂತೋಷ್ ರಾವನ್ನ ಹೆಸರನ್ನು ತೆಗೆದುಕೊಂಡು ಬಂದು ಇಲ್ಲಿ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಇದು ಗಂಭೀರವಾದ ವಿಚಾರ. ಬಹುಶಃ ವಸಂತ್ ಗಿಳಿಯಾರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ, ಏನು ಸುಪ್ರೀಂ ಕೋರ್ಟ್ಗೆ ಕುಸುಮಾವತಿಯವರು ಸಂತೋಷ್ ರಾವ್ ಅವರು ಹೋಗ್ತಾರೆ ಅನ್ನೋ ಕಲ್ಪನೆ ಅವ್ರಿಗಿರಲಿಲ್ಲ. ಅವರು ಅದೇ ವಿಚಾರಕ್ಕೆ ಸುವರ್ಣ ವಾಹಿನಿಯಲ್ಲಿ ಕುತ್ಕೊಂಡು ಅಜಿತ್ ಹನುಮಕ್ನವ್ರ ಜೊತೆ ಕುತ್ಕೊಂಡು ಮಾತನಾಡಿದ್ದು, ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ ಅಂತೇಳಿ. ಚಕ್ರವರ್ತಿ ಹೇಳಿದ್ದು ಅದೇ ವಿಚಾರಕ್ಕೆ. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಅಡ್ಮಿಟ್ ಆಗಿದೆ, ಆದೇಶ ಆಗ್ತಾ ಇದೆ. 15 ದಿನಗಳ ಒಳಗಾಗಿ ಸರ್ಕಾರ ವರದಿ ಸಲ್ಲಿಸಬೇಕು ಅಂತ ಹೇಳ್ತಾ ಇದೆ. ಈ ಸಮಯದಲ್ಲಿ ನೀವು ಸುಮ್ಮನೆ ಕೂತ್ಕೊಳ್ಳಂಗಿಲ್ಲ. ವಸಂತ್ ಗಿಳಿಯಾರ್, ನೀವು ಆರೋಪ ಮಾಡಿರುವಂಥದ್ದು, ನಿಮ್ಮ ಹತ್ರ ದಾಖಲೆಗಳಿರುವಂಥದ್ದು ಸತ್ಯವೇ ಆಗಿದ್ದರೆ, ಅಥವಾ ನೀವೇನಾದರೂ ಸುಳ್ಳು ಹೇಳ್ಕೊಂಡು ಯಾರನ್ನೋ ರಕ್ಷಣೆ ಮಾಡ್ತಾ ಇದ್ದೀರಿ ಅಂದರೆ ನೀವು ಇರುವಂತಹ ವಿಚಾರಗಳನ್ನು ಜನರ ಮುಂದೆ ಹೇಳಬೇಕಾಗುತ್ತೆ. ಈ ರೀತಿ ಕಲ್ಲು ಹೊಡೆದು ಹೋಗುವಂಥದ್ದಲ್ಲ. ಒಬ್ಬ ಹೆಣ್ಣು ಮಗಳ ಮೇಲೆ ಬರ್ಬರವಾದಂತಹ ಅತ್ಯಾಚಾರ ಆಗಿದೆ, ಬರ್ಬರವಾದಂತಹ ಹತ್ಯೆ ಆಗಿದೆ. ವಸಂತ್ ಗಿಳಿಯಾರ್ ಅವರೇ ಜವಾಬ್ದಾರಿಯುತವಾದಂತಹ ಒಬ್ಬ ವ್ಯಕ್ತಿ ಆಗಿ ನೀವು ಯಾರನ್ನೋ ರಕ್ಷಣೆ ಮಾಡೋದಕ್ಕೆ ಏನೋ ಹೇಳುವಂಥದ್ದಲ್ಲ. ನೀವು ಈ ಕೂಡಲೇ ನಿಮ್ಮ ಹತ್ರ ಇರುವಂತಹ ದಾಖಲೆಗಳನ್ನು ಸುಪ್ರೀಂ ಕೋರ್ಟ್ಗೆ ಕೊಡಬೇಕು, ಅಥವಾ ಈ ರಾಜ್ಯದ ಗೃಹ ಸಚಿವರಿಗೆ ತಲುಪಿಸಬೇಕು, ಅಥವಾ ನಿಮ್ಮ ಸತ್ಯಶೋಧನಾ ವರದಿನಲ್ಲಿರುವಂತಹ ರಿಪೋರ್ಟನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಬೇಕು. ಇಲ್ಲದ ಹೋದರೆ ನೀವೇ ಅಪರಾಧಿಗಳಾಗ್ತೀರಿ. ಸಂತೋಷ್ ರಾವ್ ಮೇಲೆ ಹೊರಿಸ್ತಾ ಇರುವಂತಹ ಆರೋಪ, ಇದಕ್ಕೆ ನೀವು ಸಾಕ್ಷಿ ಕೊಡಬೇಕು. ನಮಗೆ ಸಂತೋಷ್ ರಾವ್ ಮತ್ತು ಇನ್ಯಾರೋ ಮತ್ಯಾರೋ ಅಲ್ಲ,
ನಮಗೆ ಬೇಕಾಗಿರುವಂಥದ್ದು ಆ ಹೆಣ್ಣು ಮಗಳ ಮೇಲೆ ನಡೆದಂತಹ ಬರ್ಬರವಾದಂತಹ ಅತ್ಯಾಚಾರ, ಬರ್ಬರವಾದಂತಹ ಹತ್ಯೆಗೆ ನ್ಯಾಯ ಸಿಗಬೇಕು. ಅವ್ರು ಯಾರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದಾರೋ, ಯಾರು ಸಾಮೂಹಿಕವಾಗಿ ಹತ್ಯೆ ಮಾಡಿದಾರೋ ಅವ್ರು ಯಾರು ಅನ್ನೋದು ಹೊರಗಡೆ ಬರಬೇಕು. ನಿಮಗೆ ಗೊತ್ತಿದ್ದರೆ ದಾಖಲೆಗಳ ಸಮೇತ ನೀವು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಬೇಕು. ರಿಪಬ್ಲಿಕ್ ಕನ್ನಡವನ್ನೇ ಬಳಸ್ಕೊಳ್ಳಿ. ನಿಮ್ಮ ಸ್ಮಿತಾ ರಂಗನಾಥ್ ಅವರನ್ನೇ ಕರೆದು ಅವರ ನೇತೃತ್ವದಲ್ಲೇ ನೀವು ಜಿತೇಂದ್ರ ಕುಂದೇಶ್ವರ ಇವರೆಲ್ಲರೂ ಮಾತಾಡಿದ್ರಲ್ಲ, ನೀವು ಅದೇ ಚಾನಲಲ್ಲಿ ಕೂತ್ಕೊಂಡು ನೀವೇ ಬಿಡುಗಡೆ ಮಾಡಿ, ಅಥವಾ ನಿಮ್ಮ ಪವರ್ ಟಿವಿನಲ್ಲಿ ಬಿಡುಗಡೆ ಮಾಡಿ, ಅಥವಾ ನಿಮ್ಮ ಏಷ್ಯಾನೆಟ್ ಸುವರ್ಣ ವಾಹಿನಿನಲ್ಲಿ ಬಿಡುಗಡೆ ಮಾಡಿ, ಅಥವಾ ನಿಮ್ಮದೇ ಪಬ್ಲಿಕ್ ಮಿರರಲ್ಲಿ ಬಿಡುಗಡೆ ಮಾಡಿ, ಸಾರ್ವಜನಿಕವಾಗಿ ಪ್ರೆಸ್ ಮೀಟ್ ಮಾಡಿ ಬಿಡುಗಡೆ ಮಾಡಿ. ಮಂಗಳೂರಿನಲ್ಲಿ ನಮಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಆದರೆ ನೀವು ಮಾಡಿರುವಂತಹ ಆರೋಪ ಸಾಮಾನ್ಯದ್ದಲ್ಲ. ಸಂತೋಷ್ ರಾವ್ ನನಗೆ ಅನ್ಯಾಯ ಆಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿರುವಂಥದ್ದು, ಸಂತೋಷ್ ರಾವ್ ನನಗೆ ಅನ್ಯಾಯ ಆಗಿದೆ ಅಂತೇಳಿ ಹೈಕೋರ್ಟ್ಗೆ ಹೋಗಿದ್ದಂಥದ್ದು, ಇವಾಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಅಂತಂದರೆ ಅಲ್ಲಿಗೆ ಸಂತೋಷ್ ರಾವ್ ಏನಾದರೂ ಡ್ರಾಮಾ ಮಾಡ್ತಾ ಇದ್ದಾರಾ? ನಿಮ್ಮ ಹತ್ರ ದಾಖಲೆಗಳು ಸಾಕ್ಷಿ ಇತ್ತಂದರೆ ಬಿಡುಗಡೆ ಮಾಡಿ, ಇಲ್ಲ ಅಂದರೆ ಬಹಿರಂಗವಾಗಿ ಕ್ಷಮೆ ಕೇಳಿ. ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ನೀವು ಮಾಡ್ತಾ ಇರುವಂಥದ್ದು ಕತ್ತಲಲ್ಲಿ ಕಲ್ಲು ಹೊಡೆಯುವಂಥದ್ದಲ್ಲ, ಕಲ್ಲು ಹೊಡೆದು ಓಡೋಗುವಂಥದ್ದಲ್ಲ. ವಸಂತ್ ಗಿಳಿಯಾರ್ ಅವರೇ, ನಾನು ಹೇಳಿದ್ದೆ ಸರಿ ಅಂತೇಳಿ ಮಾತಾಡೋದಲ್ಲ. ನೀವು ಮಾತನಾಡಿರುವಂಥದ್ದು ರಿಪಬ್ಲಿಕ್ ಕನ್ನಡದಲ್ಲಿ, ನೀವು ಮಾತನಾಡಿರುವಂಥದ್ದು ಒಂದು ಸ್ಯಾಟಲೈಟ್ ಚಾನಲಲ್ಲಿ, ನೀವು ಆರೋಪ ಮಾಡ್ತಾ ಇರುವಂಥದ್ದು ಗಂಭೀರವಾದಂತಹ ಆರೋಪ. ಇದು ಸಾಮಾನ್ಯ ವಿಚಾರ ಅಲ್ಲ. ಇವತ್ತು ಇಡೀ ಜಗತ್ತು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದೆ. ಅವನು ಯಾವನೇ ಅತ್ಯಾಚಾರಿ ಆಗಿರಲಿ, ಸಂತೋಷ್ ರಾವೇ ಆಗಿರಲಿ, ಮತ್ತೊಬ್ಬ ಆಗಿರಲಿ, ಆದರೆ ನೀವು ಮಾಡಿರುವಂತಹ ಆರೋಪ ಇದೆಯಲ್ಲ, ಆ ಆರೋಪವನ್ನು ಸಾಬೀತುಗೊಳಿಸಬೇಕು. ಇದು ಮಕ್ಕಳಾಟ ಅಲ್ಲ ವಸಂತ್ ಗಿಳಿಯಾರ್ ಅವರೇ, ಇದು ಮಕ್ಕಳಾಟ ಅಲ್ಲ. ನೀವು ಎಲ್ಲದಕ್ಕೂ ಮೂಗು ತೂರಿಸ್ತೀರಿ. ಸೌಜನ್ಯ ವಿಚಾರಕ್ಕೂ ಮೂಗು ತೂರಿಸ್ತೀರಿ, ಚಿನ್ನಯ್ಯನ ವಿಚಾರಕ್ಕೂ ಮೂಗು ತೂರಿಸ್ತೀರಿ, ಅಲ್ಲಿ ಜೋಡಿ ಹತ್ಯೆ ಕೇಸ್ಗೂ ಮೂಗು ತೂರಿಸ್ತೀರಿ, ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರುವಂತಹ ಮೂಳೆಗಳ ಬಗ್ಗೆ ಮೂಗು ತೂರಿಸ್ತೀರಿ, ಚಿನ್ನಯ್ಯ ಊತ ಹಾಕಿರುವಂಥ 3 ಅಸ್ಥಿ ಪಂಜರಗಳ ಬಗ್ಗೆ ಬಾಯಿ ತೆಗೆಯಲ್ಲ. SIT ಅವರು ಸೌಜನ್ಯ ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡಿದ್ದಾರೆ, ಅವರನ್ನು ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ತೀರಿ, ಚಾನೆಲ್ಗಳಲ್ಲಿ ಕುತ್ಕೊಂಡು ಮಾತನಾಡ್ತೀರಿ, ಹೋರಾಟಗಾರರನ್ನು ದಾರಿ ತಪ್ಪಿಸೋದಕ್ಕೆ ಅದು ಇದು ಡೀಲ್ಗಳನ್ನು ಮಾಡ್ತೀರಿ, ಕೋಲಾರನ ಸಂದೇಶ ಹತ್ರ ಮಾತಾಡ್ತೀರಿ, ಮತ್ತೊಬ್ಬರ ಹತ್ರ ಮಾತಾಡ್ತೀರಿ. ನಿಮಗೆ ಯಾಕೆ? ನೀವು ಯಾರು? ಈ ಹೋರಾಟದಲ್ಲಿ ಹೋರಾಟಗಾರರನ್ನು ದಾರಿ ತಪ್ಪಿಸುವಂಥದ್ದು, ಹೋರಾಟಗಾರರ ಮೇಲೆ ಆರೋಪ ಮಾಡ್ತಾ ಇದ್ದೀರಲ್ಲ ವಸಂತ್ ಗಿಳಿಯಾರ್ ಅವರೇ, ನೀವು ಯಾರು? ಯಾರ ಪರವಾಗಿ ನಿಂತಿದ್ದೀರಿ? ಯಾರ ರಕ್ಷಣೆಗೆ ನಿಂತಿದ್ದೀರಿ? ಅತ್ಯಾಚಾರಿಗಳ ಪರವಾಗಿ ನಿಂತಿದ್ದೀರಾ? ಕೊಲೆಗಾರಕರ ಪರವಾಗಿ ನಿಂತಿದ್ದೀರಾ? ನೀವು ಯಾರು ಅಂತೇಳಿ ಸಮಾಜಕ್ಕೆ ಗೊತ್ತಾಗಬೇಕಲ್ಲ. ನೀವು ಸತ್ಯಶೋಧನಾ ವರದಿ ಮಾಡಿದ್ದೀನಿ, ಏನಾಯಿತು ಮಗಳೇ ಅಂತ ಮಾಡಿದಾಗ ನೀವೊಂದು ಹೋರಾಟಗಾರರು, ನೀವು ಪತ್ರಕರ್ತರು, ಸೋ ಅಂಡ್ ಸೋ ರವಿ ಬೆಳಗೆರೆ ಜೊತೆಲಿದ್ದಂಥವರು ಎಲ್ಲವನ್ನೂ ನಾವು ತಿಳ್ಕೊಂಡಿದ್ದಲ್ಲ. ನೀವು ಮಾಡಿದ್ದಾದರೂ ಏನು? ಒಂದಾದರೂ ಸರಿ ಮಾಡಿದ್ರಾ? ಧರ್ಮ ಸಂರಕ್ಷಣಾ ಸಭೆಗಳಲ್ಲಿ ಮಾತನಾಡಿರುವಂತಹ ವಿಚಾರಗಳು ಯಾವುದು? 50 ಲಕ್ಷ ರೂಪಾಯಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮೇಲೆ ಆರೋಪ ಮಾಡಿದ್ನಲ್ಲ ವಿಟು ಸೂರ್ಯ, ಅದು ನೀವಿದ್ದಂತಹ ವೇದಿಕೆ ಮೇಲೆ, ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ರ? ಕಮಾಟಿಪುರದ ಕಾಮಾಕ್ಷಿ ಅಂತೇಳಿ ವೇದಿಕೆ ಮೇಲೆ ಮಾತಾಡಿದ್ರಲ್ಲ, ಅದಕ್ಕೆ ಏನಾದರೂ ವಿರೋಧ ವ್ಯಕ್ತಪಡಿಸಿದ್ರ? ಏನೂ ಮಾಡಿಲ್ಲ. ನೀವು ಹೆಣ್ಣು ಮಕ್ಕಳನ್ನು ನೀವು ರಕ್ಷಣೆ ಮಾಡ್ತೀರಾ, ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ತೀರಾ? ಈಗ ನೀವು ಮಾತನಾಡಿರುವಂತಹ ವಿಡಿಯೋ ಕ್ಲಿಪ್, ನೀವು ಮಾತನಾಡಿರುವಂತಹ ಮಾತುಗಳಿಗೆ ನೀವು ಉತ್ತರ ಕೊಡಲೇಬೇಕು. ನಿಮ್ಮ ಹತ್ರ ಇರುವಂತಹ ಸಾಕ್ಷಿಗಳನ್ನು ತೆಗೆದುಕೊಂಡೋಗಿ ಸುಪ್ರೀಂ ಕೋರ್ಟ್ಗೆ ಕೊಡಿ. ನೀವೇ ಸಾಕ್ಷಿಗಳಾಗಿ ಕೊಡಿ. ಇಲ್ಲಿ ಸತ್ಯ ಬೇಕು, ಸತ್ಯ ಗೆಲ್ಲಬೇಕು, ನ್ಯಾಯ ಗೆಲ್ಲಬೇಕು, ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು. ಇಷ್ಟೇ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಕೇಳ್ಕೊಳ್ತಾ ಇರುವಂಥದ್ದು. ಇಲ್ಲಿ ಸಂತೋಷ್ ರಾವ್ ಆರೋಪಿನ, ಸಂತೋಷ್ ರಾವ್ ಅಪರಾಧಿನ, ಸಂತೋಷ್ ರಾವ್ ಕೊಲೆ ಮಾಡಿದಾರ, ಇನ್ನೊಬ್ಬರು ಕೊಲೆ ಮಾಡಿದಾರ ಅನ್ನೋದಲ್ಲ. ವಸಂತ ಗಿಳಿಯಾರ್ ಹೇಳಿರುವಂತಹ ಮಾತುಗಳಿಗೆ ಸರಿಯಾದಂಥ ಸ್ಪಷ್ಟನೆ ಸಿಗಬೇಕು. ಸಾಕ್ಷಿಗಳಿದ್ದರೆ ಸಾಕ್ಷಿಗಳನ್ನು ಬಿಡುಗಡೆ ಮಾಡಬೇಕು. ಇಲ್ಲಾಂದರೆ ನಾನು ಹೇಳಿದ್ದು ತಪ್ಪು ಅಂತೇಳಿ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಅನ್ಯಾಯದ ವಿರುದ್ಧ ಮಾತನಾಡುತ್ತೆ, ನ್ಯಾಯದ ಪರವಾಗಿ ಮಾತಾಡುತ್ತೆ. ಈ ತಪ್ಪುಗಳನ್ನು ತಪ್ಪು ಅಂತ ಹೇಳುವಂತಹ ಈ ಧೈರ್ಯ ಈ ಸ್ಯಾಟಲೈಟ್ ಚಾನಲ್ಗಳಿಗೆ ಇಲ್ಲ, ಆದರೆ ಯೂಟ್ಯೂಬರ್ಸ್ಗಳಿಗೆ ಇದೆ.
ಯಾಕೆಂದರೆ ಯೂಟ್ಯೂಬರ್ಸು ಯಾವನ ಹತ್ರನೂ ಹೋಗಿ ತಲೆ ಬಗ್ಗಿಸಿ ಯಾವನ ಹತ್ರ ಸೆಲ್ಫಿ ತಗೊಂಡು ಯಾವನ ಕೊಡುವಂಥ ಎಂಜಲ್ ಕಾಸುಗಳನ್ನು ತಿನ್ನೋರಲ್ಲ. ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾ ಇರುವಂಥವ್ರು. ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.